ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಈ ಕಥೆ ಗಂಡ ಹೆಂಡತಿಯ ನಿಜವಾದ ಪ್ರೀತಿಯನ್ನು ತಿಳಿಸುತ್ತದೆ. ಕಷ್ಟಗಳ ನಡುವೆಯೂ ಒಬ್ಬರಿಗಾಗಿ ಒಬ್ಬರು ಹೇಗೆ ನಿಲ್ಲುತ್ತಾರೆ ಎಂಬುದು ಈ ಕಥೆಯ ಸಾರಾಂಶ. ಒಂದು ಸಣ್ಣ ಊರಿನಲ್ಲಿ ವಿನಯ್ ಮತ್ತು ಕಾವ್ಯ ಎಂಬ ದಂಪತಿ ವಾಸಿಸುತ್ತಿದ್ದರು. ವಿನಯ್ ತುಂಬಾ ಒಳ್ಳೆಯವನು, ಜವಾಬ್ದಾರಿಯುತ ಗಂಡ. ಕಾವ್ಯ ಅವನಿಗೆ ಪ್ರೀತಿ ತುಂಬಿದ ಹೆಂಡತಿ. ಅವರ ಮದುವೆ ಆಗಿ 2 ವರ್ಷಗಳಾಗಿತ್ತು. ಆದರೂ ಅವರ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗುತ್ತಿತ್ತು. ಯಾವುದೇ ಜಗಳಗಳು, ಮನಸ್ತಾಪಗಳು ಇರಲಿಲ್ಲ. ಸಂತೋಷದ ಜೀವನದಲ್ಲಿ ಆನಂದವಾಗಿತ್ತು. ಪ್ರತಿದಿನ ಬೆಳಗ್ಗೆ ಕಾವ್ಯ ಬೇಗ ಎದ್ದು ವಿನಯ್ಗೆ ಟಿಫನ್ ಮಾಡ್ತಿರ್ತಾಳೆ. ವಿನಯ್ ನಗುತ್ತಾ, ಇನ್ನ ಕೈಯ ಊಟ ಸಿಗೋದು ನನ್ನ ಲಕ್ಕಿ ಅಂತ ಹೇಳಿದ. ಕಾವ್ಯ, ನಿನಗೋಸ್ಕರ ಏನಾದರೂ ಮಾಡ್ತೀನಿ ಅಂತ ಹೇಳಿದಳು. ಆ ಕ್ಷಣಕ್ಕೆ ಅವನು ಅವಳ ಹತ್ತಿರ ಬಂದ. ಅವನು ಅವಳ ಗಲ್ಲವ ಹಿಡಿದು ಪ್ರೀತಿಯ ಮುತ್ತಿಟ್ಟ. ನಿನ್ನ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕಾವ್ಯ ಹೇಳಿದಳು. ಸಣ್ಣ ಮನೆ ಆದ್ರೆ ದೊಡ್ಡ ಪ್ರೀತಿ. ಒಂದು ದಿನ ಕಾವ್ಯ ಹೇಳಿದ್ಲು, ನಮಗೆ ಒಂದು ಚಿಕ್ಕ ಮನೆ ಕಟ್ಟಬೇಕು. ಅದಕ್ಕೆ ವಿನಯ್ ಹೇಳಿದ, ಖಂಡಿತ, ನಿನ್ನ ಕನಸನ್ನು ನಾನು ನೆರವೇರಿಸ್ತೀನಿ. ಇಬ್ಬರೂ ತಮ್ಮ ಭವಿಷ್ಯದ ಬಗ್ಗೆ ಕನಸು ಕಾಣುತ್ತಿದ್ದರು. ಒಂದು ದಿನ ಕಾವ್ಯ ಅಚಾನಕ್ ಆಗಿ ಹುಷಾರು ತಪ್ಪಿದಳು. ಮೊದಲು ಸಣ್ಣ ಸಮಸ್ಯೆ ಅನಿಸಿತು, ಆದರೆ ಡಾಕ್ಟರ್ ರಿಪೋರ್ಟ್ ನೋಡಿ ಬೆಚ್ಚಿ ಬಿದ್ದರು. ಅವಳಿಗೆ ದೊಡ್ಡ ಕಾಯಿಲೆ. ಆದರೆ ಅದನ್ನು ವಿನಯ್ ನಂಬಲಿಲ್ಲ. ಕಾವ್ಯಳನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ವಿನಯ್ ದಿನ ರಾತ್ರಿ ಅವಳ ಜೊತೆಯಲ್ಲೇ ಇದ್ದನು. ಕಾವ್ಯ ಮನಸ್ಸಿಗೆ ನೋವಾಗಿ ಹೇಳಿದಳು, ನಾನು ಹೋಗಿಬಿಟ್ಟರೆ ನೀನು ಒಬ್ಬನೇ ಆಗ್ಬೇಡ. ವಿನಯ್ ಅಳುತ್ತಾ, ನಿನಗೆ ಏನೂ ಆಗಲ್ಲ, ನಾನು ಇದ್ದೀನಿ, ನಿನ್ನನ್ನ ಚೆನ್ನಾಗೇ ನೋಡ್ಕೊಂತೀನಿ ಅಂತ ಹೇಳಿದ. ಚಿಕಿತ್ಸೆಗೆ ತುಂಬಾ ಹಣ ಬೇಕಾಯ್ತು. ವಿನಯ್ ತನ್ನ ಸೇವಿಂಗ್ಸ್ ಎಲ್ಲವನ್ನ ಖರ್ಚು ಮಾಡಿದ. ಆದರೂ ಆಸ್ಪತ್ರೆ ಬಿಲ್ ಭರಿಸಲು ಸಾಧ್ಯ ಆಗಲಿಲ್ಲ. ಆದ್ದರಿಂದ ಅವನು ತನ್ನ ಬೈಕನ್ನು ಕೂಡ ಮಾರಿಬಿಟ್ಟ. ಆದರೂ ಅವನು ಖರ್ಚು ಮಾಡೋದನ್ನ ಮಾತ್ರ ನಿಲ್ಲಿಸಲಿಲ್ಲ. ಒಂದು ರಾತ್ರಿ ಕಾವ್ಯ ಕೇಳಿದಳು, ನೀನು ನನಗಾಗಿ ಇಷ್ಟು ಮಾಡ್ತೀಯಾ? ಯಾಕೆ? ಬೇಡ. ವಿನಯ್ ಹೇಳಿದ, ನೀನು ನನ್ನ ಜೀವನ, ನೀನಿಲ್ಲದೆ ನಾನು ಏನೂ ಇಲ್ಲ. ಒಂದು ದಿನ ಡಾಕ್ಟರ್ ಹೇಳಿದರು, ಒಂದು ಲಾಸ್ಟ್ ಟ್ರೀಟ್ಮೆಂಟ್ ಇದೆ, ಆದರೆ ರಿಸ್ಕ್ ಜಾಸ್ತಿ, ಖರ್ಚು ಕೂಡ ಜಾಸ್ತಿ ಆಗುತ್ತೆ. ವಿನಯ್ ಯೋಚನೆ ಮಾಡದೆ ಹೇಳಿದ, ಮಾಡಿ, ನನಗೆ ನನ್ನ ಹೆಂಡತಿ ಬೇಕು ಅಷ್ಟೇ. ಕೆಲವು ದಿನಗಳ ನಂತರ ಕಾವ್ಯ ನಿಧಾನವಾಗಿ ಚೇತರಿಸಿಕೊಳ್ಳತೊಡಗಿದಳು. ವಿನಯ್ ಕಣ್ಣಲ್ಲಿ ತನಗೇ ತಿಳಿಯದಂತೆ ಕಣ್ಣೀರು ಜಾರಿತು. ಹುಷಾರಾದ ಮೇಲೆ ಮನೆಗೆ ಹಿಂತಿರುಗಿದರು. ಕಾವ್ಯ ವಿನಯ್ ಕೈ ಹಿಡಿದು ಹೇಳಿದಳು, ನಿಜವಾದ ಪ್ರೀತಿ ಎಂದ್ರೆ ನೀನು. ವಿನಯ್ ಹೇಳಿದ, ನಿನ್ನ ಜೊತೆ ಇದ್ದರೆ ನನಗೆ ಎಲ್ಲ ಇದೆ, ನೀನು ಚೆನ್ನಾಗಿರ್ಬೇಕು ಅಷ್ಟೇ. ನಿಜವಾದ ಗಂಡ ಹೆಂಡತಿ ಪ್ರೀತಿ ಅಂದ್ರೆ ಸುಖದಲ್ಲೂ ದುಃಖದಲ್ಲೂ ಜೊತೆಯಾಗಿರೋದು. ಈ ಕತೆ ನಿಮಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ಕಥೆಯನ್ನ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.